ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ರೈತರಿಗೆ ಮೋಸ ಮಾಡುವಂತ ಸರ್ಕಾರಕ್ಕೆ ಹೇಳಿದಿದ್ದಾರ. ರೈತರಿಗೆ ಮೋಸ ಮಾಡುವಂತ ಸರ್ಕಾರಕ್ಕೆ ಹೇಳಿದಿದ್ದಾರ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ಅಲ್ಲಿವರೆಗೆ ಹೋರಾಟ ಟ್ರಂಪ್ ಮತ್ತು ಮೋದಿ ಒಪ್ಪಂದಕ್ಕೆ ಹೇಳಿದಿದ್ದಾರ. ಅಮೆರಿಕ ಸಾಮ್ರಾಜ್ಯಕ್ಕೆ ಹೇಳಿದಿದ್ದಾರ. ಅಮೆರಿಕ ಮತ್ತು ಭಾರತ ಒಪ್ಪಂದಕ್ಕೆ ಹೇಳಿದಿದ್ದಾರ. ಅಖಿಲ ಭಾರತ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯಿಂದ ಹೋರಾಟ ಅದ. ಬರೀ ನಮ್ಮ ಹಳ್ಳಿಯಿಂದ ಜಿಲ್ಲೆವರೆಗೂ ಈ ಹೋರಾಟ ನಡೀತಾ ಇದೆ. ಯಾಕಂತಂದ್ರೆ ಈ ಮುಕ್ತ ಅವಕಾಶ ಬಂತಂದ್ರೆ ರೈತರ ಮೊದಲೇ ಕಷ್ಟ ಮತ್ತು ರೈತರಿಗೆ ತೊಂದರೆ ಆದ್ರೆ ಈಗ ಮನುಷ್ಯ ಏನದ ಅನ್ನ ತಿಂತದ, ಅನ್ನದ ಜಾಗಕ್ಕೆ ನೋಟ್ ಇಟ್ಟರೆ ನಮ್ಮ ಹೊಟ್ಟೆ ತುಂಬ್ತದೆ ಅನ್ನೋದು ನಮ್ದು ಒಂದು ಪ್ರಶ್ನೆ ಅದ. ನಮ್ದು ಮುಕ್ತ ವ್ಯಾಪಾರ ಮಾಡಿ ಎಲ್ಲ ನಮ್ಮ ಜಮೀನು ಒಳಗೆ ಯಾರು ಬೇಕಾದವ್ರು ಖರೀದಿ ಮಾಡಿ ಅಲ್ಲಿ ಕಂಪ್ನಿಗಳು ಮಾಡಿದ್ರೆ ನಮ್ಗೆ ಎಂಥ ನಮ್ಮ ದೇಶಕ್ಕೆ ನಾಚಿಕೆಗೇಡಿ ಆಗದಂಥ ವಿಷಯ ಅದ. ಯಾಕಂದ್ರೆ ರೈತರಂದ್ರೆ ನಮ್ಮ ದೇಶಕ್ಕೆ ಏನದು ಮೊದಲು ಜೈ ಜವಾನ್ ಜೈ ಕಿಸಾನ್ ಅಂತಿದ್ರು. ಆದ್ರೆ ಇವತ್ತಿನ ದಿವಸ ಆ ಪರಿಸ್ಥಿತಿ ಉಳಿದಿಲ್ಲ. ನಮ್ಮ ರೈತರಿಗೆ ಏನು ಸಂಕಟ ಆಗಿದೆ. ಈ ಮುಕ್ತ ವ್ಯಾಪಾರ ಏನದು ಅಮೆರಿಕದ ಜೊತೆ ಇದು ಒಪ್ಪಂದ ಮಾಡಬೇಡ್ದು ಅನ್ನೋದು ನಮ್ಮ ಉದ್ದೇಶದಿಂದ ಏನದ. ಇಡೀ ದೇಶದಿಂದ ನಡೆಯುವಂಥ ಹೋರಾಟಕ್ಕೆ ಈ ನಮ್ಮ ಬಿಜಾಪುರ ಜಿಲ್ಲೆಯಿಂದನೂ ಈ ಹೋರಾಟಕ್ಕೂ ಸಂಪೂರ್ಣ ಬೆಂಬಲನೆ ಅದ. ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಮತ್ತು ಈ ಕಾರ್ಮಿಕ ಸಂಘಟನೆ ಮತ್ತು ಮಹಿಳಾ ಸಂಘಟನೆಯಿಂದ ಈ ಒಪ್ಪಂದಕ್ಕೆ ಸಹಿ ಹಾಕಬೇಡ್ದು ಅಂತ ವಿರೋಧಿಸಿ ನಾವು ಈ ಚಳವಳಿಯನ್ನು ಮಾಡ್ಲಕತ್ತೀವಿ. ನನ್ನ ಹೆಸರು ಸುರೇಖಾ ರೈತರು, ಜನವಾದಿ ಮಹಿಳಾ ಸಂಘಟನೆ ಮುಖಂಡ. ನಾವು ಈ ಒಂದು ರೈತ ಪ್ರಾಂತ ಸಂಘಕ್ಕೆ ಬಂದಿದ್ದೀವಿ, ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮ್ಮ ರೈತರು ಗೊಬ್ಬರ ಬೀಜ ತೊಗೋಬೇಕಾದ್ರೂ ಸಾಲ ಮಾಡೇ ತೊಗೊಳಿದ್ರಿ. ಅದನ್ನು ನಾವು ಗೊಬ್ಬರ ಬೀಜ ಹಾಕಿದ ಮೇಲೆ ಸರಿಯಾದ ಸಮಯಕ್ಕೆ ಮಳೆ ಬರೋಲ್ಲ, ಮಳೆ ಬಂದರೂ ಬೆಳೆ ಬರೋಲ್ಲ, ಬೆಳೆ ಬಂದರೂ ನಮ್ಗೆ ದಾರಿನಿ ಹತ್ತೋದಿಲ್ಲ. ಮತ್ತು ರೈತ ಏನಾಗ್ತದೆ ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯುವಂಥ ಪರಿಸ್ಥಿತಿ ನಮ್ಗೆ ಬಂದೈತಿ. ಅದನ್ನು ನಮ್ಗೆ ಈ ಕಷ್ಟವನ್ನು ನಮ್ಗೆ ಹೋಗ್ಲಾಡಿಸ್ಲಕ್ಕ ನಮ್ಗೆ ಎಲ್ಲರ ಒಂದು ಸಮ್ಮುಖದಲ್ಲಿ ಕೇಳ್ಕೊಳ್ಳೋದಿಷ್ಟೇ. ನಾವು ರೈತರು ಈ ದೇಶದ ಬೆನ್ನೆಲುಬು ಅಂತೇಳಿ ಎಲ್ಲರ ಮುಂದೂ ಹೇಳ್ತಾರೆ. ಆದ್ರೆ ನಮ್ಗೆ ರೈತರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಈ ಅವಕಾಶನ ನಮಗೆಲ್ಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮೋದಿ ಮಹಿಳಾ ಸಂಘಟನೆ ಕಾರ್ಯದರ್ಶಿ, ಜಿಲ್ಲಾ ಕಾರ್ಯದರ್ಶಿ. ಇವತ್ತು ಇಡೀ ದೇಶದಲ್ಲಿ ಸಾಮ್ರಾಜ್ಯಶಾಹಿ ಟ್ರಂಪನ ನಮ್ಮ ದೇಶದ ಜೊತೆ ವಾಣಿಜ್ಯ ಮುಕ್ತವಾಗಿ ವ್ಯಾಪಾರವನ್ನು ಒಪ್ಪಂದಕ್ಕೆ ಸಹಿ ಹಾಕುವ ದಿನವಾಗಿರುವುದರಿಂದ ಇಡೀ ನಮ್ಮ ದೇಶದಲ್ಲಿ ಇವತ್ತು ಟ್ರಂಪನ್ನು ವಿರೋಧಿಸಿ ನಾವು ಅವರ ಪ್ರತಿಕೃತಿ ಧನನ್ನು ಇವತ್ತು ಈ ಬಿಜಾಪುರ ಜಿಲ್ಲೆಯಲ್ಲಿ ನಾವು ರೈತ ಸಂಘಟನೆಯಿಂದ ಮತ್ತು ಎಲ್ಲ ವಿವಿಧ ಮಹಿಳಾ ಸಂಘಟನೆಯಿಂದ ಕಾರ್ಮಿಕ ಸಂಘಟನೆಯಿಂದ ಮಾಡ್ತಾ ಇದ್ದೇವೆ. ಇವತ್ತು ಆ ನಮ್ಮ ದೇಶದ ನರೇಂದ್ರ ಮೋದಿ ಸರ್ಕಾರ ಬೇಡ ಅಂದ್ರೂ ಕೂಡ ರೈತರ ಮೇಲೆ ಇಲ್ಲ ಸಲ್ಲದ ಕಾನೂನುಗಳು ಮತ್ತು ಈ ವಾಣಿಜ್ಯ ಮುಕ್ತವಾದಂಥ ವ್ಯಾಪಾರಕ್ಕೆ ಸಹಿ ಹಾಕಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರನ್ನ ದಿವಾಳಿ ಎಬ್ಬಿಸಿ ರೈತರು ಸಾಲ ಸೂಲ ಮಾಡಿ ಈ ದೇಶವನ್ನು ಬಿಟ್ಟು ತಮ್ಮ ಜಮೀನುಗಳನ್ನು ಮಾರಾಟ ಮಾಡಿ ಹೋಗಬೇಕು. ಬಹುರಾಷ್ಟ್ರೀಯ ಕಂಪನಿಗಳನ್ನು ತಂದು ನಮ್ಮ ದೇಶದಲ್ಲಿ ಕಂಪನಿಗಳನ್ನು ನಡೆಸಬೇಕು ಮತ್ತು ರೈತರು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲದಂತೆ ಆಮದವನ್ನು ಮಾಡ್ಕೋಬೇಕು ಅಂತೇಳಿ ಹಾಲು ಒಪ್ಪಂದು ಮತ್ತು ರೈತರು ಬೆಳೆದಂಥ ಬೆಳೆಗಳಿಗೆಲ್ಲ ಶುಲ್ಕ ಇಲ್ಲದೇನೆ ಏನೋ ಆಮದು ಮಾಡ್ಕೊಳ್ಳಿಕ್ಕೆ ಒಪ್ಪಂದ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಎಲ್ಲ ರೈತ ಪರ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು ವಿರೋಧಿಸ್ತಾ ಇದ್ದೇವೆ. ಇದನ್ನ ಮೋದಿಯನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಇವತ್ತು ಒಂದು ಕಲ್ಲೋಲವಾಗ್ತಾ ಇದೆ. ಎಲ್ಲಿ ಬೇಕಾದಲ್ಲಿ ನೋಡಿದ್ರೆಲ್ಲ ಮೋದಿ ವಿರುದ್ಧ ಹೋರಾಟ ನಡೀತಾ ಇದೆ. ಆದರೂ ಕೂಡ ಮೋದಿಗೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತೆ ವರ್ತಿಸ್ತಾ ಇದ್ದಾರೆ. ಕಾರ್ಮಿಕರು ಮತ್ತು ರೈತರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಕ್ಕಟ್ಟದಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರಕ್ಕೆ ಯಾವುದೂ ಕೂಡ ಅವರಿಗೆ ಏನು ನಿದ್ದೆ ಬಂದು ಮಲ್ಕೊಂಡಿದ್ದಾರೋ ಆ ರೀತಿಯಲ್ಲಿ ವರ್ತನೆ ನಡೀತಾ ಇದೆ. ಇದನ್ನು ವಿರೋಧಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಾವು ಸರ್ಕಾರನ ವಿದೇಶದ ಮತ್ತು
ಏನು ಅಮೆರಿಕದ ಒಪ್ಪಂದಗಳಿದಾವೆ ಆ ಒಪ್ಪಂದಗಳಿಗೆ ಸಹಿ ಹಾಕಬಾರದು, ಇಲ್ಲಿರ್ತಕ್ಕಂಥ ರೈತರ ಹಿತದೃಷ್ಟಿಯನ್ನು ಕಾಪಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಅವರ ಪ್ರತಿಕೃತಿಯನ್ನು ಧನ್ನನ್ನು ಮಾಡಿ ಈ ಕಾರ್ಯಕ್ರಮ ಮಾಡಲಾಗಿದೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ.